ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಸಾಹಿತ್ಯ. ಈಗಾಗಲೇ ಕಾರ್ತಿಕ ಮಾಸ ಶುರುವಾಗಿದೆ. ಈ ಮಂಗಳಕರ ಮಾಸವನ್ನ ದಾಮೋದರ ಮಾಸ ಅಂತ ಕರೆಯಲಾಗುತ್ತೆ. ಈ ಸಂದರ್ಭದಲ್ಲಿ ಈ ಮರವನ್ನ ಹೆಚ್ಚು ಜನರು ಪೂಜಿಸ್ತಾರೆ. ಇದರ ಹಿಂದಿರೋ ರಹಸ್ಯ ಏನ್ ಗೊತ್ತಾ? ಈ ಒಂದು ಮಾಸದಲ್ಲಿ ಏನಾದ್ರೂ ಒಳ್ಳೆಯ ಕೆಲಸ ಮಾಡಿದ್ರೆ ಪುಣ್ಯ ಸಿಗುತ್ತೆ. ಈ ತಿಂಗಳಲ್ಲಿ ಮಾಸದಲ್ಲಿ ಬೇರೆ ಬೇರೆ ಹಬ್ಬಗಳನ್ನ ಆಚರಿಸಲಾಗುತ್ತೆ. ಇನ್ನು ಕಾರ್ತಿಕ ಮಾಸದಲ್ಲಿ ಶಿವ, ವಿಷ್ಣು ಮತ್ತು ಕಾರ್ತಿಕೇಯರನ್ನ ಪೂಜಿಸಲಾಗುತ್ತೆ. ತಿಂಗಳಿಗೆ ಒಂದೊಂದು ದಿನಕ್ಕೂ ಕೂಡ ವಿಶೇಷ ಮಹತ್ವ ಇದೆ. ಕಾರ್ತಿಕ ಮಾಸದಲ್ಲಿ ಆಮ್ಲ ಅಥವಾ ನೆಲ್ಲಿಕಾಯಿ ಮರಕ್ಕೆ ಬಹಳ ಮಹತ್ವ ಕೂಡ ಇದೆ. ಈ ಒಂದು ಮರಕ್ಕೆ ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ದೇವದಾನವರ ಯುದ್ಧದಲ್ಲಿ ಆಕಸ್ಮಿಕವಾಗಿ ಕೆಲವು ಅಮೃತದ ಹನಿಗಳು ನೆಲದ ಮೇಲೆ ಬಿದ್ದಾಗ ಅಮೃತ ಮರವು ಹುಟ್ಟಿತ್ತು ಅಂತ ಹೇಳಲಾಗಿದೆ. ಈ ಕಾರಣಕ್ಕಾಗಿಯೇ ಆಮ್ಲ ಮರವನ್ನ ಭೂಮಿ ತಾಯಿ ಮತ್ತು ದಾತ್ರಿ ಮರ ಅಂತ ಹೇಳಲಾಗುತ್ತೆ. ಇನ್ನು ಆಯುರ್ವೇದದಲ್ಲಿಯೂ ಈ ಒಂದು ನೆಲ್ಲಿಕಾಯಿ ಮರವನ್ನ ಔಷಧೀಯ ಸಸ್ಯ ಅಂತ ಪರಿಗಣಿಸಲಾಗುತ್ತೆ. ಆಮ್ಲ ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ. ಇನ್ನು ನೆಲ್ಲಿಕಾಯಿ ಚಳಿಗಾಲದಲ್ಲಿ ತಿನ್ನಲೇಬೇಕಾದಂತಹ ಹಣ್ಣು. ಆಮ್ಲ ಆಧ್ಯಾತ್ಮಿಕವಾಗಿ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಇನ್ನು ನೆಲ್ಲಿಕಾಯಿ ಮರದ ಬುಡದಲ್ಲಿ ವಿಷ್ಣು, ಕಾಂಡದಲ್ಲಿ ಶಿವ, ಮೇಲ್ಭಾಗದಲ್ಲಿ ಬ್ರಹ್ಮ, ಇದರ ಕೊಂಬೆಗಳಲ್ಲಿ ಸೂರ್ಯ ಮತ್ತು ಚಿಕ್ಕ ಕೊಂಬೆಗಳಲ್ಲಿ ಎಲ್ಲಾ ದೇವರುಗಳಿದ್ದಾರೆ ಅಂತ ಪುರಾಣಗಳಲ್ಲಿ ಹೇಳಲಾಗುತ್ತೆ. ಇನ್ನು ಕಾರ್ತಿಕ ಮಾಸದಲ್ಲಿ ಈ ಮರವನ್ನ ಪೂಜಿಸಿ ನಂತರ ಇದರ ನೆರಳಿನಲ್ಲಿ ಕುಳಿತರೆ ಅಶ್ವಮೇಧ ಯಾಗ ಮಾಡಿದ ಫಲ ಸಿಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇನ್ನು ನೆಲ್ಲಿಕಾಯಿ ದೀಪವನ್ನ ತಯಾರಿಸೋದು ಹೇಗೆ ಅಂತ ನೋಡ್ತಾ ಹೋದ್ರೆ, ಈ ಒಂದು ನೆಲ್ಲಿಕಾಯಿ ಮಧ್ಯದಲ್ಲಿ ದುಂಡಗೆ ಕತ್ತರಿಸಿ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ ಬತ್ತಿ ಇಟ್ಟು ಉರಿಸಬೇಕು. ಈ ರೀತಿ ದೀಪವನ್ನ ಹಚ್ಚಿದ್ರೆ ಸಕಲ ದೇವತೆಗಳ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂತ ಪುರಾಣದಲ್ಲಿ ಹೇಳಲಾಗುತ್ತೆ. ಇನ್ನು ನಿಮಗೆ ನವಗ್ರಹ ದೋಷ ಏನಾದ್ರೂ ಇದ್ರೆ ಈ ನೆಲ್ಲಿಕಾಯಿ ದೀಪವನ್ನ ಹಚ್ಚಿದ್ರೆ ದೋಷ ನಿವಾರಣೆಯಾಗುತ್ತೆ. ಹೌದು, ಈ ಒಂದು ಕಾರ್ತಿಕ ಮಾಸದ ಹುಣ್ಣಿಮೆ ದಿನದಂದು ಆಮ್ಲದ ದೀಪವನ್ನ ಹಚ್ಚಿದ್ರೆ ನಿಮಗಿರುವ ನವಗ್ರಹ ದೋಷ ಕೂಡ ನಿವಾರಣೆಯಾಗುತ್ತೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ನೆಲ್ಲಿಕಾಯಿ ಮರ ಏನಾದ್ರೂ ಇದ್ರೆ ಬಹಳ ಅದೃಷ್ಟ. ಯಾಕಂದ್ರೆ ಮನೆಯಲ್ಲಿರುವ ನೆಲ್ಲಿಕಾಯಿ ಮರವು ವಾಸ್ತು ದೋಷಗಳನ್ನ ನಿವಾರಣೆ ಕೂಡ ಮಾಡುತ್ತೆ. ಜೊತೆಗೆ ಮನೆಯ ಮೇಲೆ ಯಾವುದೇ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ತಡೆಯುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ.